ಹಲೋ, ನಮಸ್ಕಾರ ಎಲ್ಲರಿಗೂ. ನಾನು ಹೊಸದಾಗಿ ಬ್ಲಾಗಿಂಗ್ ನ ಶುರು ಮಾಡ್ತಾ ಇದ್ದೀನಿ. ಅಯ್ಯೋ, ಈ ನನ್ ಮಕ್ಳು ಮತ್ತೆ ಶುರು ಮಾಡಿದ್ರಯ್ಯ. ಸೊ ಹೆಂಗ್ ಬ್ಲಾಗ್ ಶುರು ಮಾಡೋದು, ಏನ್ ಮಾತಾಡ್ಬೇಕು, ಏನು ಎತ್ತ ಒಂದು ಗೊತ್ತಿಲ್ಲ. ಬಟ್ ನನಗೆ ಗೊತ್ತಾಗಿರೋ ಅಷ್ಟನ್ನ ನಾನು ಡೈಲಿ ಬ್ಲಾಗ್ ಅಲ್ಲಿ ಮಾತಾಡ್ತೀನಿ. ಆಯ್ತು, ಆಮೇಲೆ ಇದು ಆಕ್ಚುಲಿ ಡೈಲಿ ವ್ಲಾಗ್ ಅಂತ ಅಲ್ಲ, ವೀಕ್ಲಿ ವ್ಲಾಗ್ ಅಂತ ತಿಳ್ಕೊಬಹುದು. ವೀಕ್ಲಿ ಎವ್ರಿ ಫ್ರೈಡೆ ನಾನು ವ್ಲಾಗ್ ನ ಅಪ್ಲೋಡ್ ಮಾಡ್ತೀನಿ. ಸೊ ಡೈಲಿ ವಿಡಿಯೋ ಶೂಟ್ ಮಾಡೋಣ ಅಂತ ಪ್ಲಾನ್ ಹಾಕಿದೀನಿ. ಹೆಂಗಾಗತ್ತೆ ನೋಡೋಣ. ಮೊದಲನೇ ವ್ಲಾಗ್ ಅಲ್ಲಿ ಸೊ ನಾನ್ ವ್ಲಾಗ್ ಏನ್ ಮಾಡ್ತೀನಿ, ಏನ್ ಮಾತಾಡ್ತೀನಿ ಅಂತ ನಿಮ್ಗೆ ಜಾಸ್ತಿ ಕುಯ್ಯಲ್ಲ. ನನಗೆ ಗೊತ್ತಿರೋ ವಿಷಯಗಳನ್ನ ನಿಮಗ್ ತಿಳಿಸ್ಕೊಡ್ತೀನಿ, ಗೊತ್ತಿಲ್ಲದ ವಿಷಯಗಳನ್ನ ನಿಮ್ಮಿಂದ ಕಲಿತೀನಿ. ಸೊ ಇಷ್ಟೇ ವ್ಲಾಗಿಂಗ್ ಮೈನ್ ಟಾಪಿಕ್ ಬಂದು. ನೋ ಕಾಮೆಂಟ್ಸ್. ಸೊ ಇವತ್ತು ಒಂದು ಕತೆ ಮೂಲಕ ಶುರು ಮಾಡೋಣ. ಈ ಕತೆ ನಿಜವಾಗಿ ನಡೆದಿದ್ದು. ಆಯ್ತು, ಆಮೇಲೆ ಒಂದ್ಸಲ ಒಬ್ಬ ಪೊಲೀಸ್ ಸ್ಟೇಷನ್ ಫೋನ್ ಮಾಡಿಬಿಟ್ಟು ಪೊಲೀಸರಿಗೆ, ಸಾರ್ ನಮ್ಮ ಮನೇಲಿ ಕಳ್ತನ ಆಗ್ಬಿಟ್ಟಿದ್ದೆ ನಿನ್ನೆ ರಾತ್ರಿ, ಬೇಗ ಬನ್ನಿ, ತುಂಬಾ ಅಮೂಲ್ಯವಾದ ವಸ್ತು ಅಂತ ಹೇಳ್ತಾನೆ. ಆಯ್ತು, ಆಮೇಲೆ ಪೊಲೀಸರು ಯಾವ್ದು ಕೇಸ್ ಇರಲ್ಲ, ಅಯ್ಯೋ ಕೇಸ್ ಸಿಕ್ತು, ಫಸ್ಟ್ ಸಾಲ್ವ್ ಮಾಡ್ಬಿಡೋಣ ಅಂತ ಹೇಳಿ ಹೋಗ್ತಾರೆ. ಲ್ಯಾಟ್ರಿ ಜೀಪ್ ಹಾಕೊಂಡು 4 ಜನ ಕಾನ್ಸ್ಟೇಬಲ್ನ ಹೇಳ್ಕೊಂಡು SI ಅವ್ರ ಮನೆಗೆ ಹೋಗಿ ಬಾಗ್ಲು ತಟ್ತಾರೆ. ಆಯ್ತು, ಆಮೇಲೆ ಬಾಗ್ಲು ತಟ್ಬಿಟ್ಟು ಕೇಳ್ತಾರೆ, ಏನ್ರಿ ಕಳ್ತನ ಆಯ್ತು, ಎಷ್ಟು ಕೋಟಿ ಹೊತ್ಕೊಂಡು ಹೋದ್ರು, ಏನೇನ್ ಬಡವಾಗಿದೆ ಎಲ್ಲ ಲಿಸ್ಟ್ ಕೊಡಿ, ಹುಡುಕ್ ಕೊಡ್ತೀವಿ, ಏನೇನಾಗಿತ್ತು ಫಸ್ಟ್ ಎಲ್ಲ ಕ್ಲಿಯರ್ ಆಗಿ ಹೇಳಿ. ಆಯ್ತು, ಆಮೇಲೆ ಅವನು, ಸರ್ ಬನ್ನಿ ಸರ್, ಫಸ್ಟ್ ಕುತ್ಕೊಳ್ಳಿ, ಜ್ಯೂಸ್ ಕುಡೀರಿ ಅಂತ ಎಲ್ಲರಿಗೂ ಜ್ಯೂಸ್ ಕೊಡ್ತಾನೆ. ಸರ್ ನಿನ್ನೆ ರಾತ್ರಿ ಇಲ್ಲಿ 3 ಪ್ಯಾಕೆಟ್ ಇಟ್ಟಿದ್ದೆ, ಯಾರೋ ಕಬ್ಕೊಂಡು ಹೋಗ್ಬಿಟ್ಟಿದ್ದಾರೆ ಅಂತಾನೆ. 3 ಪ್ಯಾಕೆಟ್ ಇಟ್ಟಿದ್ದ, ಏನು ಸರ್? ಸೊಪ್ಪು ಕಳ್ತನ ಮಾಡ್ತಾರ, ಅಂತದ್ ಯಾವ್ದ್ರ ಸೊಪ್ಪು ಇದು ಅಂತ. ಅವನಂತಾನೆ, ಸರ್ ಕಾಡಲ್ಲಿ ಒಂದು ಸೊಪ್ಪು ಸಿಗ್ತದೆ ಅಂತ ತಂದು ಕೊಟ್ರು ಸರ್, 3 ಪ್ಯಾಕೆಟ್ ಇಟ್ಟಿದ್ದೆ. ನಿಮ್ಮ ಅಮ್ಮನ ಪಿಂಡ ಯಾವ ಬೋಳಿ ಮಗನಿಗೆ ಅರ್ಥವಾಗುತ್ತದು. ಸೊ ಅಲ್ಲಿಗೆ ಪೊಲೀಸರಿಗೆ ಅರ್ಥ ಆಗುತ್ತೆ, ಓ ಗಾಂಜಾ. ಕಾಮಿಡಿ ಏನಂದ್ರೆ ಗಾಂಜಾ ಕಳೆದೋಗಿದೆ ಅಂತ ಪೊಲೀಸರು ಕಂಪ್ಲೇಂಟ್ ಕೊಡಕ್ ಬಂದವ್ರೆ. ನಮ್ ದೇಶ ನಾವು ಕಟ್ಟಿರೋ ದೇಶ ಇದು. ಪೊಲೀಸರು ಫಸ್ಟ್ ಇವನ್ನೇ ಅರೆಸ್ಟ್ ಮಾಡ್ಬೇಕು, ಈಗ ಗಾಂಜಾ ಯೂಸ್ ಮಾಡಿರೋದಕ್ಕೆ ಅಂತ ರೆಡಿ ಆಗ್ತಾರೆ. ಸರಿ ಕತೆ ಹೇಳ್ರಿ, ಏನೇನಾಯ್ತು, ಹೆಂಗ್ ಕಳ್ತನ ಆಯ್ತು, ಯಾವ್ದು ಇಟ್ಟಿದ್ರಿ ಅಂತ ಅಂತಾನೆ. ಸರ್ ನಿನ್ನೆ ರಾತ್ರಿ ಒಂದು ಪಬ್ಗೆ ಹೋಗಿದ್ದೆ ಡ್ರಗ್ಸ್ ಮಾರೋಣ ಅಂತ. ಆಯ್ತು, ಆಮೇಲೆ ಅಲ್ಲಿ ಚೆನ್ನಾಗ್ ಕುಡ್ದು ಡ್ರಗ್ಸ್ ಮಾರಿ ಬಂದಿದ್ದ ದುಡ್ಡಲ್ಲಿ ಚೆನ್ನಾಗ್ ಕುಡಿದ್ಮೇಲೆ ಗಾಡಿ ಓಡಿಸ್ಕೊಂಡ್ ಬರ್ತಾ ಇದ್ದೆ ಸರ್. ಆಯ್ತು, ಆಮೇಲೆ ಗಾಡಿ ಓಡಿಸ್ಕೊಂಡ್ ಬರ್ತಾ ಸರಿಯಾಗಿ ಕಣ್ ಕಾಣಿಸ್ಲಿಲ್ಲ, ಯಾರೋ ಇಬ್ರು ಸಿಕ್ಕಿದ್ರು, ಚೆನ್ನಾಗಿ ಗೊತ್ತಿದೆ, ಮೋಸ್ಟ್ಲಿ ಸ್ಪಾಟ್ ಔಟ್ ಅನ್ಸುತ್ತೆ, ಗೊತ್ತಿಲ್ಲ. ಆಯ್ತು, ಆಮೇಲೆ ಅಯ್ಯೋ ಏನೋ ಆಗೋಯ್ತು ಬಿಡು ಅನ್ಕೊಂಡು ಮುಂದೆ ಬಂದು ಏನಾಯ್ತೋ ಗೊತ್ತಿಲ್ಲ, ಈ ಕಡೆ ಆ ಕಡೆ ತಿರುಗಿ ನೋಡ್ತಾ ಇದ್ದೆ. ಹೋಗಿ ಒಂದ್ ಬಸ್ ಸ್ಟ್ಯಾಂಡ್ ಅಲ್ಲಿ ಕೂತ್ಬಿಟ್ಟೆ. ಅಲ್ಲೊಂದ್ 3 ಜನ ಕೂತಿದ್ರು, ಕೂತಲ್ಲೇ ಕಾರ್ ಮೇಲೆ ಬಿದ್ಕೊಂಡ್ರು. ಆಯ್ತು, ಆಮೇಲೆ ಭಯ ಆಯ್ತು. ಭಯ ಆದ್ಮೇಲೆ ಅಲ್ಲಿಂದ ನಡ್ಕೊಂಡ್ ಬರ್ತಾ ಇದ್ದೆ. ಅವನು ಒಬ್ಬ ಬಂದ, ಅಡ್ಡ ಹಾಕ್ದ, ನಿನ್ನ ಹತ್ರ ಇರೋದ್ನೆಲ್ಲ ಕೊಡು ಅಂತ ಕಳ್ತನ ಮಾಡಕ್ ಬಂದ. ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಭಯ ಆಯ್ತು, ಏನ್ ಮಾಡ್ಬೇಕು ಗೊತ್ತಾಗ್ಲಿಲ್ಲ. ಜೋಬಲ್ಲಿ ಇದ್ದು ಅಂತ ತಗೊಂಡು ಶೂಟ್ ಮಾಡ್ಬಿಟ್ಟೆ. ಆಯ್ತು, ಆಮೇಲೆ ಶೂಟ್ ಮಾಡ್ಬಿಟ್ಟು ಬಂದು ಮನೆ ಬಾಗ್ಲು ಕೀ ನೋಡ್ದೆ, ಕೀ ಇರ್ಲಿಲ್ಲ. ಇನ್ನೇನ್ ಮಾಡೋದು ಅಂತ ಕಲ್ ತಗೊಂಡು ಮನೆ ಬಾಗ್ಲು ಹೊಡೆದೆ. ಆಯ್ತು, ಆಮೇಲೆ ಮನೆ ಬಾಗ್ಲು ಹೊಡೆದ್ಬಿಟ್ಟು ಬಂದು ನೋಡ್ತೀನಿ, ನನ್ 3 ಪಟ್ನ ಗಾಂಜಾನೇ ಇರ್ಲಿಲ್ಲ. ಹೋಗ್ಲಿ ಬಿಡು, ಬೆಳಗ್ಗೆ ನೋಡ್ಕೊಳ್ಳೋಣ ಅಂತ ಮಲ್ಕೊಂಡೆ. ಬೆಳಗ್ಗೆ ಎದ್ದು ನೋಡಿದ್ರೆ ನಮ್ಮನೇನೆ ಅಲ್ಲ. ಈ ಕಣ್ಣಲ್ಲಿ ಇನ್ನೀ ಏನೇನ್ ನೋಡ್ಬೇಕೋ ಕಾಣೆ. ಅಯ್ಯೋ, ಒಂದ್ ಬೇರೆಯವ್ರ ಮನೆ ಬಾಗ್ಲು ಹೊಡೆದ್ಬಿಟ್ಟು ನೈಟ್ ಅನ್ಕೊಂಡು ಮತ್ತೆ ನಮ್ ಮನೆಗ್ ಬಂದ್ ನೋಡ್ತೀನಿ, ನಮ್ ಮನೇಲೂ ಇಲ್ಲ.
ಆಯ್ತು ಆಮೇಲೆ ಅದಕ್ಕೆ ಶಾಕ್ ಆಗಿ ನಿಮಗೆ ಫೋನ್ ಮಾಡಿದೆ ಸರ್. ಫಸ್ಟ್ ನನ್ ಗಂಜಾ ಹುಡ್ಕೊಡಿ ಸರ್ ಅಂತಾನೆ. ದೇವ್ರು ನಿನ್ಗೆ ಒಳ್ಳೇದು ಮಾಡ್ತದ, ನಿನ್ ಜನ್ಮಕ್ಕೆ ಹೋಗು. ಅದನ್ನ ಕೇಳಿ ಪೊಲೀಸರು ಗಾಂಜಾ ಹುಡ್ಕೋಕ್ ನೀವು ಜೊತೆಗೆ ಬನ್ನಿ ಅನ್ಕೊಂಡು ಕರ್ಕೊಂಡು ಹೋಗ್ತಾರೆ. खत्म, बाय बाय, टाटा, गुड बाय, गया. ಸೊ ಇದು ಸ್ಟೋರಿ. ನೋ ಕಾಮೆಂಟ್ಸ್, ನೋ ಕಾಮೆಂಟ್ಸ್. ಸೊ ಆಕ್ಚುಲಿ ಬಿಸ್ನೆಸ್ ಬಗ್ಗೆ ಮಾತಾಡ್ಬೇಕು ತುಂಬಾ ಇದೆ. ಮುಂದಿನ ಇದರಲ್ಲಿ ಬಿಸ್ನೆಸ್ ಬಗ್ಗೆ, ನಮ್ ಲೈಫ್ ಸ್ಟೈಲ್ ಬಗ್ಗೆ, ನಮ್ ಸಂಸ್ಕೃತಿ ಬಗ್ಗೆ, ಈ ಜಿ ಬಗ್ಗೆ, ನೆಕ್ಸ್ಟ್ ಅಪ್ಕಮಿಂಗ್ ಜಾಬ್ಸ್ ಗಳ ಬಗ್ಗೆ, ವೇರ್ ಆರ್ ವಿ ಹೆಡಿಂಗ್ ಅಂತ ಒಂದು ಟಾಪಿಕ್ ಶುರು ಮಾಡಿ ವಿಲ್ ಸ್ಪೀಕ್ ಅ ಲಾಟ್. ಹೂ ಸ್ಟಾಪ್ಡ್ ಯು? ನಿಮ್ಮನ್ನ ತಡೆದಿರುವವರು ಯಾರು? ಬಟ್ as of today the story about ಕಳ್ಳ ಪೊಲೀಸರಿಗೆ ಫೋನ್ ಮಾಡಿ ಕಳ್ತನ ಆಗಿದೆ ಅಂತ ಹೇಳೋ ಒಂದು ಕಥೆನ ನಾನು ನಿಮ್ಗೆ ಹೇಳಿದೀನಿ. ನಮ್ ದೇಶ ರೀ, ನಾವು ಕಟ್ಟಿರೋ ದೇಶ ರೀ ಇದು. ಇಷ್ಟ ಆಗಿದೆ, ಸ್ವಲ್ಪ ನಕ್ಕದ್ರಿ ಅಂದ್ರೆ ನೋಡಿ ಏನ್ ಮಾಡ್ತೀರಾ ಅಂತ. ವೈ ಐ ಡೋಂಟ್ ಅಂಡರ್ಸ್ಟ್ಯಾಂಡ್. ಏನೋ ಅಲ್ಲೊಂದು ಸಬ್ಸ್ಕ್ರೈಬ್ ಬಟನ್ಗೆ ಇರುತ್ತದೆ, ಠಡಕ್ ಅಂತ ಒತ್ಬಿಟ್ಟು 1 ಗಂಟೆಗೆ ಹೊಡೆದು ಬಿಡಿ. ಹಂಗೆ ಲೈಕ್ ಗೀಕ್ ಮಾಡಿ ಒಂಚೂರು ಶೇರ್ ಮಾಡಿ, ಬಡವ್ರ ಮನೆ ಮಕ್ಳು ಬೆಳಿತೀವಿ. ಅಯ್ಯೋ, ಈ ನನ್ ಮಕ್ಳು ಮತ್ತೆ ಶುರು ಮಾಡಿದ್ರಯ್ಯ. ಓ ಅಣ್ಣ, ಯಾಕಣ್ಣ ನಾನು ಹೋಗ್ಬಾರ್ದಣ್ಣ, ಅಷ್ಟೊಂದು ಆಸೆನ ನನಗೆ ನನ್ನ ಅಡ್ಡ ಹಾಕಕ್ಕೆ. ಬೆಂಗಳೂರಲ್ಲಿ ಕ್ಯಾಬು, ಆಟೋ, ಬಸ್ಸು, ಹುಡುಗಿರ ಸ್ಕೂಟಿ ಓಡಿಸೋರು ಇಷ್ಟು ಇಲ್ಲೇನು ಹೋಗ್ಬೇಡ್ರಿ. खत्म, बाय बाय, टाटा, गुड बाय, गया. ಬಹಳ ಡೇಂಜರ್. ಅಣ್ಣಂದ್ರ ನಂಬಿದ್ರು, ಅಕ್ಕಂದ್ರ ನಂಬರ್ದು ಅಂತಾರಲ್ಲ, ಸ್ಕೂಟಿ ಓಡಿಸೋ ವಿಚಾರದಲ್ಲಿ. ನೋ ಕಾಮೆಂಟ್ಸ್, ನೋ ಕಾಮೆಂಟ್ಸ್. ಇಲ್ಲ ಸರ್. ಸೊ ಈ ವಾರದ ವ್ಲಾಗ್ ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ವ್ಲಾಗ್ ಅಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಎಲ್ಲರೂ ಖುಷಿಯಾಗಿರಿ, ಆರಾಮಾಗಿರಿ, ಚೆನ್ನಾಗಿರಿ. ಟೇಕ್ ಕೇರ್, ಬಾಯ್. ಟಾಟಾ.